ನಮಸ್ಕಾರ ಎಲ್ಲರಿಗೂ. ಮೊನ್ನೆ ಆಯಿತು ಇದೇ ವರ್ತೂರು ಗುಂಜೂರು ಬಸ್ಸಲ್ಲಿ ಇರುವಂಥ ಗೋಲ್ಡನ್ ಲೋಟಸ್ ಅಪಾರ್ಟ್ಮೆಂಟ್ ಅದು ಕೂಡ ಇದೇ ಸ್ಥಿತಿ ಆಗಿತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಕ್ಯಾಂಡೋರ್ ಸಿಗ್ನೇಚರ್ ಅಂತ ಅಪಾರ್ಟ್ಮೆಂಟಿಂದ ನೋಡಿ ಕೊಳಚೆ ನೀರು. ಪ್ರಿಯ ವೀಕ್ಷಕರೇ, ನಾವು ಈಗಾಗಲೇ ನಮ್ಮ KA ಕನ್ನಡ ನ್ಯೂಸ್ 24x7 ಸುದ್ದಿವಾಹಿನಿಯಲ್ಲಿ ಬೆಂಗಳೂರಿನ ವರ್ತೂರು ಗುಂಜೂರು ಮುಖ್ಯ ರಸ್ತೆಯಲ್ಲಿ ತೆರಳುವ ಮಾರ್ಗದಲ್ಲಿ ಕ್ಯಾಂಡೂರ್ ಸಿಗ್ನೇಚರ್ ಎಂಬ ಅಪಾರ್ಟ್ಮೆಂಟ್ನ ಕೊಳಚೆ ನೀರನ್ನು ಅಪಾರ್ಟ್ಮೆಂಟ್ನ ಮ್ಯಾನೇಜ್ಮೆಂಟ್ ಮಧ್ಯರಾತ್ರಿ 12 ಗಂಟೆಗೆ ರಸ್ತೆಯಲ್ಲಿ ಹರಿಬಿಡುತ್ತಿದ್ದಾರೆಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಆದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಆ ಒಂದು ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಭೇಟಿ ನೀಡಿ ಅಲ್ಲಿನ ಚಿತ್ರಣವನ್ನು ಸೆರೆ ಹಿಡಿದು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ನೀವೇ ನೋಡಬಹುದು ಯಾವ ರೀತಿಯಾಗಿ ಆ ರಸ್ತೆಯಲ್ಲಿ ಕೊಳಚೆ ನೀರು ಇದೆ ಎಂಬುದು. BBMP ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಕಣ್ಣು ಕಾಣದ ಕುರುಡರಂತೆ ಕೈಕಟ್ಟಿ ಕುಳಿತಿದ್ದಾರೆ. ಇವರೇನು ರಕ್ಷಕರೋ ಅಥವಾ ಭಕ್ಷಕರೋ ಎನ್ನುವುದು ನಾವು ಕಾದು ನೋಡಬೇಕಾಗಿದೆ. ಅಲ್ಲ ಸ್ವಾಮಿ, ಈ ರಸ್ತೆಯಲ್ಲಿ ದಾರಿ ಹೋಕರು ಮತ್ತು ಸಾರ್ವಜನಿಕರು, ವಾಹನ ಸವಾರರು ಮೂಗನ್ನು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಸಾರ್ವಜನಿಕರು ಅಪಾರ್ಟ್ಮೆಂಟ್ನ ಮ್ಯಾನೇಜ್ಮೆಂಟನ್ನು ಕೇಳಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಅಧಿಕಾರಿಗಳಿಗೆ ದೂರನ್ನು ನೀಡಿದರೂ ಸಹ ಕಣ್ಮುಚ್ಚಿ ಕುಳಿತು ನಿರ್ಲಕ್ಷ್ಯವನ್ನು ತೋರುತ್ತಿದ್ದಾರೆ. ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ಇದೇನು ಬೆಂಗಳೂರು ಮುಖ್ಯ ರಸ್ತೆನಾ ಅಥವಾ ಚರಂಡಿನಾ ಅಂತ ಅಧಿಕಾರಿಗಳೇ ಉತ್ತರವನ್ನು ನೀಡಬೇಕು. Public area. They are giving that this area, right? It is there, right or wrong, sir? One minute. Please come and down and work it, mate. 2 seconds. Sir? Give me here. ಇದೇ ರೀತಿಯಾಗಿ ಮುಂದುವರಿಯುತ್ತಾ ಹೋದರೆ ಸಾಂಕ್ರಾಮಿಕ ರೋಗಗಳು ಹರಡಿ ಸಾರ್ವಜನಿಕರು ಕಾಯಿಲೆಗಳಿಗೆ ತುತ್ತಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. BBMP ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕೆಲಸ ಮಾಡಿ ಸ್ವಾಮಿ ಅಂತ ನಮ್ಮ ವಾಹಿನಿಯಿಂದ ತಿಳಿಸುತ್ತೇವೆ. ವರದಿಗಾರರು ಸಂಜಯ್ ಗೌಡ, ಬೆಂಗಳೂರು. KA ಕನ್ನಡ ನ್ಯೂಸ್, ನಮ್ಮ ಕನ್ನಡಿಗರ ಧ್ವನಿ.